ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ ನೋಡ್ರಿ. ಇವತ್ತು ನಾನು ನಿಮಗೋಸ್ಕರ ಕಬಾಬ್ ರೋಲ್ ರೆಸಿಪಿ ತೊಗೊಂಡು ಬಂದೇನಿ ರೀ. ಇದು ಭಾಳ ಸಿಂಪಲ್ ಮತ್ತು ಈಸಿ ರೀ. ಟೇಸ್ಟ್ನೂ ಹಂಗೆ ಹಾಕವ. ಇದಕ್ಕೆ 2 ಗ್ಲಾಸ್ ಸೋಯಾ ಚಂಕ್ಸ್ ತೊಗೊಂಡೇನಿ ರೀ. ಅಂದ್ರೆ ನಮ್ಮ ಕಡೆ ಬಟ್ಟಿಕಾಯಿ ಅಂತೀವಲ್ಲ, ಅವು 2 ಗ್ಲಾಸ್ ತೊಗೊಂಡೇನಿ ನೋಡ್ರಿ. 2 ಗ್ಲಾಸ್ ತೊಗೊಂಡು ಕುದಿಯೋ ನೀರಾಗ ಹಾಕ್ಬೇಕು ರೀ. ಕುದಿತಿರ್ಬೇಕು ನೀರು. ಆ ಕುದಿಯೋ ನೀರು ಹಾಕಿ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬೇಕು ರೀ. ಉಪ್ಪು ಹಾಕಿ 2 ರಿಂದ 3 ನಿಮಿಷ ಹಿಂಗೆ ಕೈ ಆಡಿಸ್ಬೇಕು ರೀ. ಕೈ ಆಡಿಸಿರೋ ಈ ಥರ ನೊರೆ ಬರ್ಬೇಕು ರೀ. ಅದು ಬಂದಮೇಲೆ ಆಫ್ ಮಾಡಿ ತೆಗೆದು ಬಿಡ್ರಿ. ತೆಗೆದು ತಣ್ಣೀರಾಗ ಹಾಕಿಬಿಡ್ರಿ. ಅಂದ್ರೆ ಆರಿಬಿಡ್ತಾವೆ. ಸುಡುವಿದ್ದಾಗ ಆರಿಸ್ಬಿಡ್ರಿ, ಇಲ್ಲಾಂದ್ರೆ ಭಾಳ ಕುದ್ದು ಬಿಡ್ತಾವೆ, ಚೆಂದ ಆಗಂಗಿಲ್ಲ ನೋಡ್ರಿ. ಆರಿದ ಮೇಲೆ ಒಂದು 2-3 ನಿಮಿಷ ಹಿಂಗೆ ಕೈ ಆಡಿಸಿ ಅಷ್ಟು ಒಂದು ಹನಿನೂ ನೀರು ಇರ್ಲಾರ್ದಂಗೆ ಹಿಂಡಿ ತೆಗೆದು ಬಿಡ್ರಿ. ಆಮೇಲೆ ಒಂದ್ರಾಗ 4 ಪೀಸ್ ಹಿಂಗೆ ಮಾಡಿ ಅಷ್ಟೂ ಪೀಸ್ ಮಾಡಿ ಇಟ್ಕೊಂಡು ಬಿಡ್ರಿ ಅಷ್ಟೂ. ಆಮೇಲೆ ಮಿಕ್ಸರ್ಗೆ ಪೇಸ್ಟ್ ಮಾಡ್ಕೊಂಡು ಈ ಥರ ತರಿಯಾಗಿ ರುಬ್ಬೇಕು ರೀ. ಜೀರೋದಾಗ 2 ರಿಂದ 3 ಸಲ ಗರ್ ಅಂತ ಹೇಳಿ ತಿರುಗಿಸಿ ಬಂದ್ ಮಾಡಿಬಿಡ್ರಿ. ಭಾಳ ತಿರುಗ್ಸಕ್ಕೆ ಹೋಗ್ಬೇಡ್ರಿ, ಪೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಚೆಂದ ಆಗಂಗಿಲ್ಲ. ಸ್ವಲ್ಪ ತರಿಯಾಗಿರ್ಬೇಕು. ಹಂಗೆ ಅಷ್ಟೂ ಉಳಿದಿದ್ದು ಎಲ್ಲ ಮಿಕ್ಸರ್ದಾಗ ಪೇಸ್ಟ್ ಮಾಡ್ಕೊಂಡು 3 ರಿಂದ 4 ಈರುಳ್ಳಿ ತೊಗೊಂಡಿದ್ದೀರಿ. ಈರುಳ್ಳಿ ಹಾಕೇನ್ರಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ನೋಡಿರಿ, ಇವಷ್ಟೂ ಹಾಕಿ ಮತ್ತು ಅಜ್ವಾಯಿನ್ ರೀ ಒಂದೀಟು ಕೈಲಿಂದ ತಿಕ್ಕಿ ಹಾಕಿಬಿಡ್ರಿ. ಅಜ್ವಾನ ಘಮ ಪರಿಮಳ ಕೊಡ್ತೈತ್ರಿ. ಮತ್ತು ಜೀರಿಗೆ ಅವನು ಒಂದು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕ್ರಿ. ಇಲ್ಲ ಕುಟ್ಟಿ ಆದರೂ ನೀವು ಹಾಕ್ಬೋದು ನೋಡಿರಿ. 2 ಗ್ಲಾಸಿಗೆ ನಾನು 1 ಪ್ಯಾಕೆಟ್ ಕಬಾಬ್ ಪುಡಿ ತೊಗೊಂಡೇನಿ ರೀ. ಇದು ಮೇನ್ ಇದ್ರಾಗ ಇಂಗ್ರೀಡಿಯೆಂಟ್. ಇದು ಹಾಕಲಿಲ್ಲ ಅಂದ್ರೆ ನೀವು ಚಲೋನ ಆಗಂಗಿಲ್ಲ. 1 ಗ್ಲಾಸಿಗೆ ಅರ್ಧ ಪ್ಯಾಕೆಟ್ ಹಾಕ್ರಿ. 2 ಗ್ಲಾಸಿಗೆ 1 ಪ್ಯಾಕೆಟ್ ಫುಲ್ ಹಾಕ್ರಿ ಅಷ್ಟೂ. ಮತ್ತು ಚಿಲ್ಲಿ ಪೌಡ್ರ್ ಒಂದು 2 ರಿಂದ 3 ಸ್ಪೂನ್, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಒಂದು 2-3 ಸ್ಪೂನ್, ಗರಂ ಮಸಾಲ ನೋಡಿರಿ ಒಂದು 2 ರಿಂದ 3 ಸ್ಪೂನ್ ಹಾಕ್ಬೇಕ್ರಿ. ಮತ್ತು ಹವೀಜ್ರಿ, ಕೊರಿಯಾಂಡರ್ ಅಂತೇವಲ್ಲ ಅವು ಕುಟ್ಟೇನ ಹಾಕ್ಬೇಕ್ರಿ. ಅವೇನು ಹುರಿದು ಹಾಕ್ಬೇಕಂತೇನಿಲ್ಲ, ಎಣ್ಣೆಗೆ ಫ್ರೈ ಮಾಡ್ತೀವಿ, ಕುಟ್ಟಿ ಹಾಕಿಬಿಡ್ರಿ ನೋಡಿರಿ. ಈ ಥರ ತರಿಯಾಗಿ ಕುಟ್ಟಿ ಹಾಕ್ಬೇಕ್ರಿ. ನೀವು ಬೇಕಂದ್ರೆ ಹಿಂಡಿ ಕಲ್ಲೊಳಗಾದರೂ ಜಜ್ಕೋರಿ ನೋಡಿರಿ. ಇವಷ್ಟೂ ಹಾಕಿ ಒಂದು ಸ್ವಲ್ಪ ಹುಳಿಗೆ ಮೊಸರು ಹಾಕಬಾರ್ದು, ಲಿಂಬೆಹಣ್ಣು ಹಿಂಡಿ ಬಿಡ್ರಿ. ಒಂದು ಅರ್ಧ ಹೋಳು ಲಿಂಬೆಹಣ್ಣು ಮತ್ತು ಒಂದು 3 ರಿಂದ 4 ಸ್ಪೂನ್ ರೀ ಕಾರ್ನ್ಫ್ಲೋರ್ ಹಿಟ್ಟು ಬೈಂಡಿಂಗ್, ಮತ್ತು ಚಿರೋಟಿ ರವೆ ಅದು ಒಂದು 2 ರಿಂದ 3 ಸ್ಪೂನ್ ಹಾಕ್ರಿ. ಅದು ಚಲೋತಾಗ ಸ್ವಲ್ಪ ಕುಡ್ಕೋತೈತ್ರಿ, ಚೆಂದಾಗ ಬೈಂಡ್ ಆಕೈತಿ. ಏನು ಇದು ಉದುರು ಆಗಂಗಿಲ್ಲ, ಚಲೋ ಬೈಂಡಿಂಗ್ ಕುಡ್ಕೋತೈತಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ರಿ. ಅರಿಶಿನ ಹಾಕಿ ಚೆಂದಾಗ ಮಿಕ್ಸ್ ಮಾಡಿಬಿಡ್ರಿ. ಪ್ಲೀಸ್ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮೂಲಕ ತಿಳಿಸಿ ನೋಡಿರಿ. ಇವಷ್ಟೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕತ್ತಿತ್ತು, ಮತ್ತೊಂದು ಸ್ವಲ್ಪ ಉಪ್ಪು ಹಾಕೇನ್ರಿ. ಉಪ್ಪು ಹಾಕಿ ಒಂದು 20 ನಿಮಿಷ ಬಿಟ್ಬಿಡ್ಬೇಕ್ರಿ. ಬಿಟ್ಟ ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಟಿರ್ತೈತಿ, ಅದು ಕುಡ್ಕೊಳಕ್ಕೆ ಒಂದು ಸ್ವಲ್ಪ 1-2 ಸ್ಪೂನ್ ಕಡ್ಲಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೊಂಡು ಒಂದು ಪೆನ್ ಅಥವಾ ಪೆನ್ಸಿಲ್ ತೊಗೋರಿ, ಇಲ್ಲ ಸ್ಟಿಕ್ ತೊಗೋರಿ. ಸ್ಟಿಕ್ಕನ ಇಲ್ಲ ಅಂದ್ರೆ ನಡಿತೈತಿ. ಇವು ಪೆನ್ನರ ತೊಗೋರಿ, ಪೆನ್ಸಿಲರ ತೊಗೊಂಡು ಇದ್ರೊಳಗೆ ಹಿಂಗೆ ಮೊದಲು ಕೈಯಿಂದ ಮುಟ್ಗಿ ಮಾಡ್ಕೋಬೇಕ್ರಿ. ಮುಟ್ಗಿ ಮಾಡ್ಕೊಂಡು ನಿಧಾನ ಮಾಡ್ಬೇಕ್ರಿ. ಇದು ಗಡಿಬಿಡಿ ಒಳಗೆ ಮಾಡೋದಲ್ರಿ. ಇದಕ್ಕೆ ಸ್ವಲ್ಪ ನಿಧಾನಿಂದ ಪೇಷನ್ಸಿಂದ ಮಾಡಿರಿ. ಹಿಂಗೆ ನೋಡಿರಿ, ಈ ಥರ ಪ್ರೆಸ್ ಮಾಡ್ತಾ ಮೇಲ್ಗಡೆಯಿಂದ ತೆಗೆದು ಬಿಡ್ರಿ. ಅದು ಮೇಲಿಂದ ಈ ಥರ ಹಗರ್ಕ ಒಂದು ಸ್ವಲ್ಪ ನಿಧಾನ ಈ ಥರ ಮಾಡ್ಬೇಕ್ರಿ ನೋಡಿರಿ. ನಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು, ದೊಡ್ಡ ಬೇಕಂದ್ರೆ ದೊಡ್ಡೂ ಮಾಡ್ಕೋಬೋದು ನೋಡಿರಿ. ಈ ಥರ ಉದ್ದುದ್ದಕ್ಕೆ ಒಂದು 5 ರಿಂದ 6 ಮಾಡ್ಕೊಂಡು ಇಟ್ಕೋಬೇಕ್ರಿ ನೋಡಿರಿ. ಆಮೇಲೆ 2 ಕೈಯಿಂದ ಈ ಥರ ಪ್ರೆಸ್ ಮಾಡಿರಿ ರೋಲ್ ಗತಿ. ಆಮೇಲೆ ಗಟ್ಟಿಯಾಗ ನೋಡಿರಿ ಈ ಥರ ರೋಲ್ ಆತಲ್ರಿ. ರೋಲ್ ಆದಮೇಲೆ ಚಿರೋಟಿ ರವೆ ಐತಲ್ಲ, ಚಿರೋಟಿ ರವಾದಾಗ ಹೊರಳಾಡ್ಸ್ರಿ, ಇಲ್ಲ ಬ್ರೆಡ್ ಕ್ರಮ್ಸ್ದಾಗ ಹೊರಳಾಡ್ಸ್ರಿ. ಬ್ರೆಡ್ ಕ್ರಮ್ಸ್ ಇಲ್ಲಂದ್ರೂ ನಡಿತೈತಿ. ಚಿರೋಟಿ ರವೆ ಅಂತೂ ಎಲ್ಲರ ಮನೆಯಾಗ ಇದ್ದೇ ಇರ್ತಾವೆ. ಚಿರೋಟಿ ರವೆಯಿಂದ ಮಾಡಿ ಹೊರಳಾಡಿಸ್ರಿ, ನಿಧಾನಾಗ ತೆಗೀರಿ. ಒಟ್ಟು ಅದು ಒಡಿಬಾರ್ದ್ರಿ ಹಗರ್ಕ. ಇದಷ್ಟೇ ಸ್ವಲ್ಪ ಟೈಮ್ ತೊಗೋತೈತಿ ಇದು ಮಾಡೋದು. ಮಾಡಿ ಇಟ್ಬಿಟ್ವಿ ಅಂದರೆ ನೀವು ಫ್ರೀಝರ್ದಾಗ ಯಾವ ಬೇಕಾದಾಗ ಅವಾಗ ಫ್ರೈ ಮಾಡಿಕೊಂಡು ಶಾಲೋ ಫ್ರೈ ಆದ್ರೆ ನೋಡಿರಿ. ಇಷ್ಟ ಮಾಡೇನ್ರಿ. ನಾ ಮಾಡಿ ನಿಮ್ಗೆ ಕರೆದು ತೋರಿಸ್ತೀನಿ ರೀ ಫ್ರೆಂಡ್ಸ. ಎಣ್ಣೆ ಕರಿಯಾಕಿಟ್ಟೇನಿ ರೀ. ಕರೆದ ನೋಡಿರಿ ಈಗ ಒಂದೊಂದು
ನೋಡಿರಿ ಒಂದೊಂದ ಕರ್ಕೋತ ಶಾಲೋ ಫ್ರೈ ಮಾಡ್ಬೇಕ್ರಿ. ನೋಡಿರಿ ಇವು ಎಷ್ಟು ಮಸ್ತಾಗಿದ್ದು ಅಂದ್ರೆ ಅಷ್ಟು ಟೇಸ್ಟಾಗಿದ್ದು ಫ್ರೆಂಡ್ಸ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಪ್ಲೀಸ್ ಫ್ರೆಂಡ್ಸ, ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸಿರಿ. ನೋಡಿರಿ ಇವಷ್ಟು ನೀವು ಬೇಕಂದ್ರೆ ಭಾಳ ಇದು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ನನಗೆ ಎಣ್ಣೆ ಭಾಳ ಇಷ್ಟ ಆಗಂಗಿಲ್ಲ, ಹೀಗಾಗಿ ಶಾಲೋ ಫ್ರೈ ಮಾಡಿದ್ದೆ. ಇದು ಶಾಲೋ ಫ್ರೈ ಮಾಡಿದ್ದು ಚಲೋ ಟೇಸ್ಟ್ ಆಕ್ಕವ್ರಿ. ಒಂದು ಸ್ವಲ್ಪ ಕೆಂಪಾಗ ಆಗೋ ಮಟ ಮೇಲೆ ಕೆಳ ಹೊಳ್ಳಾಡಿಸ್ರಿ. ಒಂದು 5ರಿಂದ 6 ನಿಮಿಷ ತೊಗೋಬೋದ್ರಿ. ಇದು ಅಷ್ಟು ಟೈಮ್ ಇದನ್ನು ನೋಡಿರಿ ಈ ಥರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿಟ್ಟು ಹಗರ್ಕ ಹೊಳ್ಳಾಡಿಸ್ರಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಮಸ್ತಾಗ್ಯಾವ, ನೋಡೋಕೆ ಚಂದ ಕಾಣಕತ್ತಾವ ಇಲ್ರಿ. ನೋಡಿರಿ ಈ ಥರ ಮಾಡ್ಬೇಕ್ರಿ. ಅಷ್ಟೂ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕ್ರಿ. ಅವು ಒಡಿಲಾರ್ದಂಗೆ ಹಗರ್ಕ ಮಿಕ್ಸ್ ಮಾಡ್ಕೊರಿ ಫ್ರೆಂಡ್ಸ್. ನೋಡಿರಿ ಈ ಥರ ಅದು ಎಣ್ಣೆ ಒಳಗೆ ಅದು ಎಲ್ಲ ಪೌಡ್ರ್ ಹಾಕಿದ್ವಲ್ಲ, ಕಲರ್ ಬಿಟ್ಟೈತೆ ಅದು ಕಬಾಬ್ ಪೌಡ್ರ್ ಅದು. ನೋಡಿರಿ ಈ ಥರ ಮಾಡಿಬಿಟ್ರೆ ಮುಗೀತು ನಮ್ಮ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್.